In the last video we were talking about corporate social responsibility, but ee video alli we are going to talk about issue management. Issue management andre ಏನು? Issue management ನೋಡೋಕೆ ಮುಂಚೆ first we will look into what is an issue. Issue ಅಂದರೆ any problem, contention or argument that concerns both an organization and one or more of its stakeholders. ಅಂದರೆ ಒಂದು ಆರ್ಗನೈಸೇಷನ್ಗೂ ಅದರ ಸ್ಟೇಕ್ ಹೋಲ್ಡರ್ಸ್ಗೂ ಮಧ್ಯೆ ಏನಾದರೂ ಒಂದು ಪ್ರಾಬ್ಲಮ್ ಅಥವಾ ಕಂಟೆಂಟ್ ಬಂದರೆ, ಕಂಟೆನ್ಷನ್ ಅಂದರೆ ಏನೋ ಒಂದು ಇಶ್ಯೂಸ್ ಆಯಿತು, ಒಂದು ಆರ್ಗ್ಯುಮೆಂಟ್ ಆಯಿತು ಅಥವಾ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು, ಅದನ್ನು ನಾವು ಇಶ್ಯೂ ಅಂತ ಕರಿತೀವಿ. ಸ್ಟೇಕ್ ಹೋಲ್ಡರ್ಸ್ ಅಂದರೆ ನಾವು ಇದಕ್ಕೆ ಮುಂಚೆನೇ ನೋಡಿದ್ವಿ ಸ್ಟೇಕ್ ಹೋಲ್ಡರ್ಸ್ ಅಂದರೆ ಯಾರು ಅಂತ. ಸ್ಟೇಕ್ ಹೋಲ್ಡರ್ಸ್ ಆರ್ ಎನಿಬಡಿ ರೈಟ್ ಫ್ರಮ್ ಯುವರ್ ಕಸ್ಟಮರ್ಸ್ ಟು ಯುವರ್ ಕ್ರೆಡಿಟರ್ಸ್ ಟು ಗೌರ್ಮೆಂಟ್ ಟು ಪಬ್ಲಿಕ್ ಟು ಎಂಪ್ಲಾಯೀಸ್ ಟು ಓನರ್ಸ್, ಯಾರು ಬೇಕಾದ್ರೂ ಆಗಿರ್ಬೋದು. ಸೊ ಎವ್ರಿಬಡಿ ಈಸ್ ಕಾಲ್ಡ್ ಎಸ್ ಎ ಸ್ಟೇಕ್ ಹೋಲ್ಡರ್. ಸೊ ಇಶ್ಯೂ ಅಂದಾಗ ಇವ್ರುಗಳ ಮಧ್ಯೆ ಯಾರಾದರೂ ಒಬ್ಬರು ಒಂದು ಗ್ರೂಪ್ ಆಫ್ ಪೀಪಲ್ ಮತ್ತು ಆರ್ಗನೈಸೇಷನ್ ಮಧ್ಯೆ ನಡೆಯುವಂಥ ಪ್ರಾಬ್ಲಮ್ಸ್ನ ನಾವು ಇಶ್ಯೂಸ್ ಅಂತ ಕರಿತೀವಿ. ಇದು ಯಾಕೆ ಬರುತ್ತೆ ಅಂದರೆ, ವೆನೆವರ್ ದೆರ್ ಇಸ್ ಅ ಗ್ಯಾಪ್ ಬಿಟ್ವೀನ್ ಮ್ಯಾನೇಜರ್ಸ್ ಆ್ಯಕ್ಷನ್ ಆ್ಯಂಡ್ ಸ್ಟೇಕ್ ಹೋಲ್ಡರ್ಸ್ ಎಕ್ಸ್ಪೆಕ್ಟೇಷನ್, ದಟ್ಸ್ ವೆನ್ ದ ಪ್ರಾಬ್ಲಮ್ ಅರೈಸಸ್. ಓಕೆ, ಮ್ಯಾನೇಜರ್ಸ್ ಆ್ಯಕ್ಷನ್ಗೂ ಸ್ಟೇಕ್ ಹೋಲ್ಡರ್ಸ್ ಎಕ್ಸ್ಪೆಕ್ಟೇಷನ್ಗೂ ಯಾವಾಗ ಗ್ಯಾಪ್ ಕ್ರಿಯೇಟ್ ಆಗುತ್ತೆ ಆವಾಗ ಇಶ್ಯೂಸು ಬರುತ್ತೆ. ಸೊ ಹಾಗಾದರೆ ಇಶ್ಯೂ ಮ್ಯಾನೇಜ್ಮೆಂಟ್ ಅಂದರೆ ಏನು? ಇಶ್ಯೂ ಮ್ಯಾನೇಜ್ಮೆಂಟ್ ಇಸ್ ಅ ಫಾರ್ಮಲ್ ಪ್ರಾಸೆಸ್ ಯೂಸ್ ಟು ಆ್ಯಂಟಿಸಿಪೇಟ್ ಆ್ಯಂಡ್ ಟೇಕ್ appropriate action to respond to emerging trends, concerns and issues that can affect an organization and its stakeholders. ಅಂದರೆ ನಾನು ಆಗಲೇ ಹೇಳಿದೆ ಇಶ್ಯೂಸ್ ಅರೈಸ್ ಆಗುತ್ತೆ ಅಂತ. ಈ ಇಶ್ಯೂಸ್ ಅರೈಸ್ ಆಗೋಕ್ಕೆ ಮುಂಚೆನೇ ಅದನ್ನು ನೀವು ಆ್ಯಂಟಿಸಿಪೇಟ್ ಮಾಡಬೇಕು. ಆ್ಯಂಟಿಸಿಪೇಟ್ ಮಾಡಿ ಅದಕ್ಕೆ ಯಾವ ರೀತಿ ಸಾಲ್ವ್ ಮಾಡ್ಬೋದು, ಯಾವ ಇಶ್ಯೂನ ಓವರ್ಕಮ್ ಮಾಡ್ಬೋದು, ಅಪ್ರೋಪ್ರಿಯೇಟ್ ಆ್ಯಕ್ಷನ್ ಏನು ತೊಗೋಬಹುದು ಅದನ್ನು ಐಡೆಂಟಿಫೈ ಮಾಡ್ಕೊಳ್ಳೋದು ಅಥವಾ ತೊಗೊಳ್ಳೋದನ್ನು ನಾವು ಇಶ್ಯೂ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಇಟ್ ಹೆಲ್ಪ್ಸ್ ಟು ಐಡೆಂಟಿಫೈ ಆ್ಯಂಡ್ ಕ್ಲೋಸ್ ಗ್ಯಾಪ್ ಬಿಟ್ವೀನ್ ಎಕ್ಸ್ಪೆಕ್ಟೇಷನ್ಸ್, ಪರ್ಫಾರ್ಮೆನ್ಸ್, ಕಮ್ಯುನಿಕೇಷನ್ ಆ್ಯಂಡ್ ಅಕೌಂಟಬಿಲಿಟಿ. ಸೊ ಯಾವಾಗಲೂ ಒಂದು ಗ್ಯಾಪ್ ಇರುತ್ತೆ ಎಕ್ಸ್ಪೆಕ್ಟೇಷನ್ಗೂ ಪರ್ಫಾರ್ಮೆನ್ಸ್ಗೂ. ಸೊ ಆ ಗ್ಯಾಪ್ನ ಫಿಲ್ ಮಾಡೋದು ನಮ್ಮ ಇಶ್ಯೂ ಮ್ಯಾನೇಜ್ಮೆಂಟ್. ಅಂದರೆ ಇವಾಗ ಆರ್ಗನೈಸೇಷನ್ನ ಓನ್ ಮಾಡ್ಕೊಳ್ಳೋದು, ಆರ್ಗನೈಸೇಷನಲ್ಲಿ ಇಂಟ್ರೆಸ್ಟ್ ಇರೋರು ಹಲವಾರು ಜನ ಇರ್ತಾರೆ. ಬಟ್ ಆರ್ಗನೈಸೇಷನ್ ಮ್ಯಾನೇಜ್ಮೆಂಟ್ ವಿಲ್ ಬಿ ಡನ್ ಬೈ ಸಂಬಡಿ ಎಲ್ಸ್. ಎಂಪ್ಲಾಯೀಸೇ ಜಾಸ್ತಿ ಆರ್ಗನೈಸ್ನ ಮ್ಯಾನೇಜ್ ಮಾಡೋದು. ಸೊ ಓನರ್ಸ್ ಬೇರೆ ಇರ್ತಾರೆ, ಮ್ಯಾನೇಜ್ಮೆಂಟ್ ಬೇರೆ ಇರುತ್ತೆ, ಸ್ಟೇಕ್ ಹೋಲ್ಡರ್ಸ್ ಬೇರೆ ಇರ್ತಾರೆ, ಮ್ಯಾನೇಜ್ಮೆಂಟ್ ಬೇರೆ ಇರುತ್ತೆ. ಇವ್ರುಗಳ ಮಧ್ಯೆ ಒಂದು ಗ್ಯಾಪ್ ಕ್ರಿಯೇಟ್ ಆಗಿರುತ್ತೆ. ಸೊ ಯು ನೀಡ್ ಅ ಪ್ರಾಸೆಸ್ ಟು ಫಿಲ್ ದಟ್ ಗ್ಯಾಪ್ ಬಿಟ್ವೀನ್ the stakeholders and the management, and that is what is done through your issue management. So ಅದು ಹೆಂಗೆ ಮಾಡ್ತಾರೆ ಅಂದರೆ, ಪ್ರಾಪರ್ ಕಮ್ಯುನಿಕೇಷನ್, ಪ್ರಾಪರ್ ಅಕೌಂಟಬಿಲಿಟಿ, ಪರ್ಫಾರ್ಮೆನ್ಸ್ನ ಯೂಸ್ ಮಾಡಿಕೊಂಡು ದೇ ಬಿಲ್ಡ್ ದಿಸ್ ಗ್ಯಾಪ್, ದೇ ಬ್ರಿಡ್ಜ್ ದಿಸ್ ಗ್ಯಾಪ್. ಈ ಗ್ಯಾಪ್ನ ಬ್ರಿಡ್ಜ್ ಮಾಡ್ಕೋತಾರೆ. ದ್ಯಾಟ್ಸ್ ಕಾಲ್ಡ್ ಆಸ್ ಇಶ್ಯೂ ಮ್ಯಾನೇಜ್ಮೆಂಟ್. ಓಕೆ, ನಾವು ಇದಿಷ್ಟು ಇಶ್ಯೂ ಮ್ಯಾನೇಜ್ಮೆಂಟ್ ಬಗ್ಗೆ. ಈಗ ನಾವು ಮಾತಾಡೋದು ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಅಂದರೆ ಏನು ಅಂತ. ಸೊ ಅಗೇನ್, ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಏನು ಅಂತ ತಿಳ್ಕೊಳ್ಳೋಕೆ ಮುಂಚೆ ಕ್ರೈಸಿಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಕ್ರೈಸಿಸ್ ಅಂದರೆ ಏನು? ಇಟ್ಸ್ ಅನ್ ಎಮರ್ಜೆನ್ಸಿ ಸಿಚುವೇಶನ್. ಯಾವುದಾದ್ರೂ ಒಂದು ಎಮರ್ಜೆನ್ಸಿ ಸಿಚುವೇಶನ್ನ ನಾವು ಕ್ರೈಸಿಸ್ ಅಂತ ಕರಿತೀವಿ. ಇಲ್ಲಿ ಒಂದು ಆರ್ಗನೈಸೇಷನಲ್ಲಿ ಎಮರ್ಜೆನ್ಸಿ ಸಿಚುವೇಶನ್ ಯಾವಾಗ ಬಿಲ್ಡ್ ಆಗುತ್ತೆ ಅಂತ, ದೆರ್ ಆರ್ ಸಿಚುವೇಶನ್ಸ್ ವಿಚ್ ಡಿಸ್ಟರ್ಬ್ ದ ಎಂಪ್ಲಾಯೀಸ್ ಆ್ಯಸ್ ವೆಲ್ ಆಸ್ ಲೀಡ್ಸ್ ಟು ಇನ್ಸ್ಟೆಬಿಲಿಟಿ ಇನ್ ದ ಆರ್ಗನೈಸೇಷನ್. ಕೆಲವಾರು ಸಿಚುವೇಶನ್ಸ್ ಅರೈಸ್ ಆಗುತ್ತೆ, ಇದರಿಂದ ಎಂಪ್ಲಾಯೀಸ್ ಕೂಡ ಡಿಸ್ಟರ್ಬ್ ಆಗ್ತಾರೆ, ಇನ್ಸ್ಟೆಬಿಲಿಟಿ ಕೂಡ ಆಗುತ್ತೆ. ಸೊ ಈ ರೀತಿಯಾದಂಥ ಪ್ರಾಬ್ಲಮ್ಸ್ ಅರೈಸ್ ಆಗುತ್ತಲ್ಲ, ಪಾಪಪ್ ಆಗುತ್ತಲ್ಲ, ಇದನ್ನು ಕ್ರೈಸಿಸ್ ಅಂತ ಕರಿತೀವಿ. ಯಾವ್ಯಾವ ರೀತಿ ಕ್ರೈಸಿಸ್ ಬರ್ಬೋದು? ಟೆಕ್ನಾಲಜಿಕಲ್ ಫೇಲ್ಯೂರ್, ಬ್ರೇಕ್ ಡೌನ್ ಆಫ್ ಮೆಷಿನ್ಸ್, ಅಥವಾ ಪ್ರಾಬ್ಲಮ್ ಬಿಟ್ವೀನ್ ಎಂಪ್ಲಾಯೀಸ್, ಒಬ್ರನ್ನ ನೋಡಿದ್ರೆ ಒಬ್ರಿಗಾಗಲ್ಲ, ಅಥವಾ ವೈಲೆನ್ಸ್, ಥೆಫ್ಟ್ ಆ್ಯಂಡ್ ಟೆರರಿಸಮ್ ಅಟ್ ವರ್ಕ್ ಪ್ಲೇಸಲ್ಲಿ ಜಗಳ ಆಡೋದು, ಅಥವಾ ಹೊಡೆದಾಟ ಆಗೋದು, ಅಥವಾ ಕಳ್ತನಗಳಾಗೋದು, ಅಥವಾ ಟೆರರಿಸಮ್ ಆಗೋದು, ಅಥವಾ ಇಲ್ಲಿಗಲ್ ಬಿಹೇವಿಯರ್ಸ್ ಸಚ್ ಆಸ್ ಅಕ್ಸೆಪ್ಟಿಂಗ್ ಬ್ರೈಬ್ಸ್, ಫ್ರಾಡ್ಸ್, ಡೇಟಾ ಆರ್ ಇನ್ಫಾರ್ಮೇಷನ್ ಟ್ಯಾಂಪರಿಂಗ್. ಟ್ಯಾಂಪರಿಂಗ್ ಅಂದರೆ ಬದಲಾವಣೆ ಮಾಡೋದು. ಓಕೆ, ಇನ್ಫಾರ್ಮೇಷನ್ನ ಹೇಗೆ ಬೇಕು ಹಾಗೆ ಚೇಂಜ್ ಮಾಡೋದನ್ನ ಟ್ಯಾಂಪರಿಂಗ್ ಅಂತೀವಿ. ಫೇಲ್ಯೂರ್ ಆಫ್ ಆರ್ಗನೈಸೇಷನ್ ಟು ಪೇ ಇಟ್ಸ್ ಕ್ರೆಡಿಟರ್ಸ್, ಈ ರೀತಿಯಾದಂಥ ಪ್ರಾಬ್ಲಮ್ಸು ಅರೈಸ್ ಆಗಬಹುದು. ಆದಾಗ ಅದನ್ನು ಮ್ಯಾನೇಜ್ ಮಾಡ್ತಾರಲ್ಲ, ಅದನ್ನು ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಸೊ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ರೆಫರ್ಸ್ ಟು ಅಪ್ಲಿಕೇಶನ್ ಆಫ್ ಸ್ಟ್ರಾಟಜೀಸ್ ಕನ್ಸಿಡರ್ ಟು ಹೆಲ್ಪ್ ಎನ್ ಆರ್ಗನೈಸೇಷನ್ ಅಗ್ರಿಮೆಂಟ್ ವಿತ್ ಅ ಸಡನ್ ಆ್ಯಂಡ್ ಸಿಗ್ನಿಫಿಕೆಂಟ್ ನೆಗೆಟಿವ್
ಸೊ ಆರ್ಗನೈಸೇಷನ್ಗೆ ಒಂದು ಸಡನ್ನಾಗಿ ಸಿಗ್ನಿಫಿಕೆಂಟಾಗಿ ನೆಗೆಟಿವ್ ಇವೆಂಟ್ಗಳಾದರೆ ಅದನ್ನು ಕೋಪ್ ಮಾಡೋದು, ಅದನ್ನು ಹೇಗೆ ಡೀಲ್ ಮಾಡ್ತಾರೆ, ದಟ್ ಈಸ್ ಕಾಲ್ಡ್ ಆಸ್ ಕ್ರೈಸಿಸ್ ಮ್ಯಾನೇಜ್ಮೆಂಟ್. ಸೊ ಇಟ್ ಈಸ್ ಆಲ್ಸೋ ದ ಆರ್ಟ್ ಆಫ್ ಡೀಲಿಂಗ್ ವಿತ್ ಸಡನ್ ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್. ಸಡನ್ ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್ ಅಂದರೆ ಕ್ರೈಸಿಸ್ ವಿಚ್ ಡಿಸ್ಟರ್ಬ್ಸ್ ಆರ್ಗನೈಸೇಷನ್, ಎಂಪ್ಲಾಯೀಸ್ ಆ್ಯಸ್ ವೆಲ್ ಆಸ್ ಎಕ್ಸ್ಟರ್ನಲ್ ಕ್ಲೈಂಟ್ಸ್. ಸೊ ಇವನ್ನೆಲ್ಲ ಡಿಸ್ಟರ್ಬ್ ಮಾಡುವಂಥ ಸಡನ್ ಇವೆಂಟು ಕ್ರೈಸಿಸ್. ಅದನ್ನು ಡೀಲ್ ಮಾಡುವಂಥ ಆರ್ಟ್ ಏನಿದೆ ಅದನ್ನು ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಈ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಏನಕ್ಕೆ ಬೇಕು? ಇಟ್ ಪ್ರಿಪೇರ್ಸ್ ಇಂಡಿವಿಜುವಲ್ಸ್ ಟು ಫೇಸ್ ಅನ್ಎಕ್ಸ್ಪೆಕ್ಟೆಡ್ ಡೆವಲಪ್ಮೆಂಟ್ ಆ್ಯಂಡ್ ಅಡ್ವರ್ಸ್ ಕಂಡೀಷನ್ಸ್ ಇನ್ ದ ಆರ್ಗನೈಸೇಷನ್ ವಿತ್ ಕರೇಜ್ ಆ್ಯಂಡ್ ಡಿಟರ್ಮಿನೇಷನ್. ಯಾವುದಕ್ಕೋಸ್ಕರ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಇರಬೇಕು ಅಂದರೆ, ಅದರಿಂದ ನಿಮ್ಗೆ ಏನೇ ಇಶ್ಯೂಸ್ ಆದರೂ, ಏನೇ ಪ್ರಾಬ್ಲಮ್ಸ್ ಆದ್ರೂ ಇಂಡಿವಿಜುವಲ್ಸ್ ಆ್ಯಸ್ ಎಂಪ್ಲಾಯೀಸ್ ಅವರು ಧೈರ್ಯವಾಗಿ ಆ ಸಿಚುವೇಶನ್ಗಳನ್ನ ಫೇಸ್ ಮಾಡೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ದೆನ್ ಎಂಪ್ಲಾಯೀಸ್ಗೆ ಸಡನ್ನಾಗಿ ಏನಾದರೂ ಚೇಂಜಸ್ ಆದರೆ ಅದನ್ನು ಈಸಿಯಾಗಿ ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೂ ಕೂಡ ನಿಮಗೆ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಹೆಲ್ಪ್ ಆಗುತ್ತೆ. ಬಿಕಾಸ್ ಯು ಆರ್ ಆ್ಯಂಟಿಸಿಪೇಟಿಂಗ್ ದಿಸ್ ಇಸ್ ವಾಟ್ ದೇ ಎಕ್ಸ್ಪೆಕ್ಟ್ ಆ್ಯಂಡ್ ಯು ಆರ್ ಪ್ರಿಪೇರ್ಡ್ ಫಾರ್ ಇಟ್. ಓಕೆ, then employees can understand and analyze the cause of crisis and cope with it in best possible way. ಯಾಕೆ ಈ ರೀತಿ ಪ್ರಾಬ್ಲಮ್ಸ್ ಆಗ್ತದೆ ಅಂತ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ, ಅದನ್ನು ಸಾಲ್ವ್ ಮಾಡ್ಕೊಳ್ಳೋದಕ್ಕೂ ಕೂಡ ಅವ್ರಿಗೆ ಇದು ಹೆಲ್ಪ್ ಆಗುತ್ತೆ. Then it helps managers to devise strategies and come out of uncertain conditions and also decide on future course of action. ಮ್ಯಾನೇಜರ್ಸ್ಗೆ ಈ ರೀತಿಯಾಗಿ ಪ್ರಾಬ್ಲಮ್ಸ್ಗಳನ್ನ ಅವಾಯ್ಡ್ ಮಾಡಿಕೊಂಡು ಅದರಿಂದ ಹೊರಗಡೆ ಬಂದು ಆ ಇಶ್ಯೂಸ್ನ ಸಾಲ್ವ್ ಮಾಡ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇಟ್ ಆಲ್ಸೋ ಹೆಲ್ಪ್ಸ್ ಮ್ಯಾನೇಜರ್ಸ್ ಟು ಫೀಲ್ ಅರ್ಲಿ ಸೈನ್ಸ್ ಆಫ್ ಕ್ರೈಸಿಸ್, ವಾರ್ನ್ ದ ಎಂಪ್ಲಾಯೀಸ್ ಅಗೇನ್ಸ್ಟ್ ದ ಆಫ್ಟರ್ ಮ್ಯಾಥ್ ಆ್ಯಂಡ್ ಟೇಕ್ ನೆಸರಿ ಪ್ರಿಕಾಷನ್ಸ್ ಫಾರ್ ದ ಸೇಮ್. ಸೊ ಇದು ಮ್ಯಾನೇಜರ್ಸ್ಗೆ ಅರ್ಲಿ ಸೈನ್ಸ್ ಆಫ್ ಕ್ರೈಸಿಸ್ನ ನೋಡಿ ಎಂಪ್ಲಾಯೀಸ್ಗೆ ಏನೇನೆಲ್ಲ ಆಗಬಹುದು ಅಂತ, ಅದರ ಆಫ್ಟರ್ ಮ್ಯಾಥ್ ಏನಾಗುತ್ತೆ, ಆಫ್ಟರ್ ಮ್ಯಾಥ್ ಅಂದರೆ ಅದರ ರಿಸಲ್ಟ್ಸ್ ಏನಾಗುತ್ತೆ ಅಂತ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಅದನ್ನು ನೆಸಸರಿ ಪ್ರಿಕಾಷನ್ಸ್ನ ತೊಗೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ದಿಸ್ ಇಸ್ ಲೈಕ್ ವಾಟ್ ಹ್ಯಾಪನ್ಡ್ ವಿತ್ ಆರ್ ಕೋವಿಡ್. ಇಫ್ ಯು ರಿಮೆಂಬರ್, ಕೊರೋನಾ ಶುರುವಾದಾಗ ವೈ ಡಿಡ್ ದ ಗೌರ್ಮೆಂಟ್ ಶಟ್ ದ ಎಂಟೈರ್ ಕಂಟ್ರಿ ಡೌನ್? ಯಾವುದಕ್ಕೋಸ್ಕರ ಲಾಕ್ಡೌನ್ ಮಾಡಿದ್ರು ಅಂದರೆ, ದಿಸ್ ಇಸ್ ಅ ಟೈಪ್ ಆಫ್ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ವೇರ್ ದ ಮ್ಯಾನೇಜರ್ಸ್ ಅಂದರೆ ಗೌರ್ಮೆಂಟ್ ವಾಸ್ ಟ್ರೈಂಗ್ ಟು ಟೆಲ್ ಯು ವಾಟ್ ವುಡ್ ಹ್ಯಾಪನ್. ದೇ ವರ್ ವಾರ್ನಿಂಗ್, ಈ ರೀತಿ ಒಂದು ವೈರಸ್ ಸ್ಪ್ರೆಡ್ ಆಗೋ ಚಾನ್ಸಸ್ ಇದೆ ಅಂತ ಹೇಳಿ, ಅದಕ್ಕೋಸ್ಕರನೇ ಅವರು ಲಾಕ್ಡೌನ್ ಮಾಡಿದ್ದು. ಸೊ ಈ ರೀತಿ ವೈರಸ್ ಸ್ಪ್ರೆಡ್ ಆಗುತ್ತೆ, ಅದರಿಂದ ನೀವು ಆದಷ್ಟು ಸೇಫ್ ಗಾರ್ಡ್ನ ತೊಗೊಳ್ಳಿ, ಅದಕ್ಕೋಸ್ಕರನೇ ಅಡ್ವರ್ಟೈಸ್ಮೆಂಟ್ಸ್ ಹಾಕಿದ್ದು, ಕಾನ್ಸ್ಟೆಂಟಾಗಿ ಪಬ್ಲಿಸಿಟಿ ಕೊಟ್ಟಿದ್ದು, ಸೊ ದಟ್ ಯು ಗೆಟ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಹ್ಯಾಪನ್ಸ್ ವೆನ್ ದೇ ವರ್ ಕಾನ್ಸ್ಟೆಂಟ್ಲಿ ವಾರ್ನಿಂಗ್ ಅಲ್ವಾ. ಈ ಬಂದರೆ ಏನಾಗುತ್ತೆ, ನಿಮಗೆ ಏನೇನೆಲ್ಲ ಇಶ್ಯೂಸ್ ಆಗ್ಬೋದು, ಅದಕ್ಕೋಸ್ಕರ ಏನೇನು ಪ್ರಿಕಾಷನ್ಸ್ ತೊಗೊಳ್ಳೋದಕ್ಕೆ ಸಾಧ್ಯನೋ ಗೌರ್ಮೆಂಟ್ ಕಡೆಯಿಂದ ಅದನ್ನು ತೊಗೊಂಡ್ರು. ಸೊ ದ್ಯಾಟ್ ಈಸ್ ನೋನ್ ಆ್ಯಸ್ ಕ್ರೈಸಿಸ್ ಮ್ಯಾನೇಜ್ಮೆಂಟ್. ಸೊ ದ್ಯಾಟ್ ಈಸ್ ಆನ್ ಅ ನ್ಯಾಷನಲ್ ಲೆವೆಲ್, ಬಟ್ ಅದು ಒಂದು ಚಿಕ್ಕ ಲೆವೆಲಲ್ಲಿ ಮಾಡಿದ್ರೆ ಅದು ಆರ್ಗನೈಸೇಷನ್ ಲೆವೆಲ್ ಕ್ರೈಸಿಸ್ ಮ್ಯಾನೇಜ್ಮೆಂಟ್. ಓಕೆ.